ಈ 4ನೇ ಸಂಖ್ಯೆ ಬಗ್ಗೆ ನೋಡೋಣ. ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಈ 4 5 6 ಅಂತ ಹೇಳ್ತೀನಿ ನೋಡಿ, ಇದು ಇಂಪಾರ್ಟೆಂಟ್. ಇಲ್ಲಿ ತುಂಬಾ ಜನ ಈ 4 5 6 ಇದ್ರೆ ಕುಬೇರರಾಗ್ಬಿಡ್ತಾರೆ, ಬಿಸ್ನೆಸ್ ಅಲ್ಲಿ ಸಕ್ಸಸ್ ಕೊಡ್ತಾರೆ ಅಂತ. ಇಲ್ಲಿ 8ನೇ ಪ್ಲೇಸ್ ಅಲ್ಲಿ 4 ಇದೆ. ಕಮ್ಯುನಿಕೇಶನ್ ಎಲ್ಲ ರಾಂಗ್ ಕಮ್ಯುನಿಕೇಶನ್ ಆಗ್ತಾ ಇರ್ತದೆ. ಈ 8ನೇ ಪ್ಲೇಸ್ ಅಲ್ಲಿ 4 ಬರಬಾರ್ದು. ಇನ್ ಕೇಸ್ ಅದು ಬಂತು ಅಂದ್ರೆ ದುಡ್ಡು ಬರುತ್ತೆ, ಆದ್ರೆ ನಮ್ಮ ಕಡೆಯಿಂದ ಹೋಗೋದೆಲ್ಲ ರಾಂಗ್ ಆಗುತ್ತೆ. ಇಲ್ಲ ಫಾರ್ ಎಕ್ಸಾಂಪಲ್ ಕೊಡ್ತೀನಿ. ನಮ್ಮ ಹತ್ರ ಏನೋ ಒಂದು ಐಟಮ್ ಇರುತ್ತೆ, ಕಸ್ಟಮರ್ ಬಂದು ತಗೊಂಡು ಹೋಗ್ತಾರೆ, ಆಮೇಲೆ ಆ ಐಟಮ್ ಬಗ್ಗೆ ಕೆಟ್ಟದಾಗಿ ಮಾತಾಡ್ಕೊಂತಾರೆ. ಐಟಮ್ ಸರಿ ಇಲ್ಲ, ಅದ್ರ ಪ್ರಾಬ್ಲಮ್ ಇದೆ, ಆ ಪ್ರಾಡಕ್ಟ್ ಸರಿ ಇಲ್ಲ, ಈ ತರ ಕಮ್ಯುನಿಕೇಶನ್ ಗ್ಯಾಪ್ ಆಗ್ಬಿಡ್ತದೆ. ಕಾರಣ ಏನಂದ್ರೆ ಈ 8th ಪ್ಲೇಸ್ ಅಲ್ಲಿ 4 ಬಂದ್ರೆ ಇವಾಗ ಒಂದೊಂದು ನಂಬರ್ ಜೊತೆ ಯಾವ ತರ ನಂಬರ್ಗಳು ಜೋಡಿಯಾಗಿ ಬರ್ತವೆ ಈ 4ನೇ ನಂಬರ್ ಜೊತೆಯಲ್ಲಿ ಅಂತ ನೋಡೋಣ. ಈಗ 41 ಮತ್ತೆ 14 ನೋಡೋಣ. ಅಂದ್ರೆ 4 ಜೊತೆಗೆ ಫಸ್ಟ್ 1 ಹಾಕಿದ್ರೆ ಇಲ್ಲ 41 ಆಗಲಿ 14 ಇದ್ರೆ ಯಾವ ತರ ಸಮಸ್ಯೆಗಳು ತರ್ತದೆ ಈ 4ನೇ ಸಂಖ್ಯೆ. ಫಸ್ಟ್ ಇವ್ರಿಗೇನಾದ್ರೂ ಲೋನ್ ಗನ ಇತ್ತು ಅಂತ ಇಟ್ಕೊಳ್ಳಿ, ಅಷ್ಟು ಬೇಗ ಲೋನ್ ರಿಕವರ್ ಆಗಲ್ಲ, ಲೋನ್ ಕಟ್ಟಕ್ ಆಗಲ್ಲ. ಇದು ಮೇನ್ ಪ್ರಾಬ್ಲಮ್. ಆಮೇಲೆ ಫ್ಯಾಮಿಲಿ ಲೈಫ್ ಅಲ್ಲಿ ತುಂಬಾ ಸಮಸ್ಯೆಗಳು ಅನ್ನೋದು ಉಟ್ಕೊಂಡು ಬಿಡ್ತದೆ. ರೀಸನ್ ಏನಂತಂದ್ರೆ ಅಲ್ಲಿ ಲೋನ್ ಕಟ್ಟಕ್ ಆಗ್ತಾರಲ್ಲ, ದುಡ್ಡಿನ ಸಮಸ್ಯೆ ಉಂಟಾಗ್ತದೆ. ಇನ್ನು ಫ್ಯಾಮಿಲಿ ಲೈಫ್ ಅಲ್ಲ ಆಟೋಮೆಟಿಕ್ ಈ ಸಮಸ್ಯೆಗಳು ಸ್ಟಾರ್ಟ್ ಆಗ್ಬಿಡ್ತದೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. 41 ಆದ್ರೂ ಸರಿ, 14 ಆದ್ರೂ ಸರಿ, 14ನೇ ಸಂಖ್ಯೆ ಆದ್ರೂ ಸರಿ, 41 ಆದ್ರೂ ಸರಿ, ಜೊತೆಗೆ ಹೆಲ್ತ್ ಇಶ್ಯೂಸ್ ಅನ್ನೋದು ಕೂಡ ಇರ್ತದೆ. ಅಂದ್ರೆ ನಮ್ಮ ಮೇಲೆ ಈ ನಂಬರು ಪ್ರಭಾವ ಬಿದ್ದು ಹೆಲ್ತ್ ಬೇರೆ ಹಾಳಾಗುವಂತ ಚಾನ್ಸಸ್ ಕೂಡ ಉಂಟು. ಅದ್ರ ಜೊತೆಗೆ ಗೌರ್ಮೆಂಟ್ ರಿಲೇಟೆಡ್ ಜಾಬ್ಸ್ ನಲ್ಲಿ ಏನಾದ್ರೂ ಈ ನಮ್ಮ ಮೊಬೈಲ್ ನಂಬರ್ ಇತ್ತು ಅಂದ್ರೆ ಜಾಬ್ ನಲ್ಲಿ ಕೂಡ ಅದೇ ತರ ತೊಂದರೆ ಆಗ್ತದೆ. ಜಾಬ್ ನಲ್ಲಿ ಒಂದು ಸ್ಥಿರತೆ ಅನ್ನೋದು ಇರಲ್ಲ, ಅಲ್ಲಿ ಏನಾದ್ರೂ ಸಮಸ್ಯೆಗಳು, ಕಿರಿಕಿರಿಗಳು, ಎನಿಮೀಸು ಈ ತರ ಉಟ್ಕೊಳ್ಳೋಂತ ಚಾನ್ಸಸ್ ಜಾಸ್ತಿ ಇರ್ತದೆ. ಯಾವ ನಂಬರ್ ಇಂದ ಅಂದ್ರೆ ಈ ನಂಬರ್ ಇಂದ. ಅಂದ್ರೆ 4 ಅನ್ನೋದು, ಅದಕ್ಕೆ 4 ಅನ್ನೋದು ಮೊಬೈಲ್ ನಂಬರ್ ಅಲ್ಲಿ ಬರಬಾರ್ದು.